ಹಾಯ್ ಫ್ರೆಂಡ್ಸ್, ಪಿ ಕೆ ವರ್ಕ್ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ಟಾಪಿಕ್ ಬಂದು ರ್ಯಾಲ್ಸನ್ ಜಿಗ್ಜಾಗ್ ಮಷಿನ್ಗೆ ಎಂಬ್ರಾಯ್ಡ್ರಿ ಹಾಕುವಾಗ ದಾರ ಯಾವ ಥರ ಇನ್ಸರ್ಟ್ ಮಾಡಬೇಕು. ಮ್ಯಾಮ್ ಇದೇನಿದು ದಾರ ಹಾಕೋದು ಗೊತ್ತಿಲ್ವಾ ಅಂತಿರ್ಬೋದು ವೀಕ್ಷಕರೇ. ಕೆಲವೊಬ್ಬರಿಗೆ ಬರೋದು ಇದೇ ಸಮಸ್ಯೆಯಿಂದ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ದಾರ ಹಾಕೋದು ಹೀಗೇನಾ ಅಂತ. ಆಲ್ರೆಡಿ ಗೊತ್ತಿರೋರು ಈ ಥರ ಹಾಕ್ಕೊಂಡಿರ್ತಾರೆ ಫ್ರೆಂಡ್ಸ್. ಗೊತ್ತಿಲ್ಲದವರು ತಿಳ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಕೂಡ ಮೊದಲು ಇದರಲ್ಲಿ ಹಾಕ್ಕೊಂಡು ಇದನ್ನು ನಾನು ತಿರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡೋರ್ ಓಪನ್ ಆಗೋಕ್ಕೆ ತೊಂದರೆ ಕೊಡುತ್ತೆ ಅಂತ ಈ ಥರ ತಿರ್ಸ್ಕೊಂಡಿದ್ದೀನಿ. ನಾನು ಇದನ್ನು ಯೂಸ್ ಮಾಡೋದಿಲ್ಲ, ಅದಕ್ಕೆ ನಾನು ಆ ಥರ ತಿರ್ಸ್ಬಿಟ್ಟಿದ್ದೀನಿ. ಮೊದಲು ಇದಕ್ಕೇನ ಹಾಕ್ತಿರೋದು ನಾನು ಈ ಕಡೆ ಮಾಡಿಕೊಂಡು ಈ ವೀಲ್ಗೆಲ್ಲ ಸುತ್ತಾಕೊಳ್ಳೋದು, ಮೋಟ್ರಿಗೆ ಸುತ್ತಾಕೊಳ್ಳೋದು. ಇಲ್ಲಿ ದಾರ ಹಾಕಿದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರ್ತಿತ್ತು ಫ್ರೆಂಡ್ಸ್. ಆ ಥರ ನನಗೂ ಆಗಿತ್ತು, ನಿಮಗೂ ಆಗಿರ್ಬೋದು ಅನ್ಕೋತೀನಿ. ಅದಕ್ಕೋಸ್ಕರ ಆದಷ್ಟು ವಿಂಡೋ ಹತ್ರ ಮಷಿನ್ ಇಟ್ಕೊಂಡು ಈ ಥರ ವಿಂಡೋ ಹತ್ರ ಮಷಿನ್ ಇಟ್ಕೊಂಡು ಯಾವುದಾದ್ರೂ ಈ ಥರ ಮಗ್ ಇದ್ದರೆ ಮಗ್ ಇಟ್ಕೊಂಡು ಅದರಲ್ಲಿ ದಾರ ಹಾಕಿ ಇದರಲ್ಲಿ ದಾರ ಹಾಕಿ ನೋಡಿ ಈ ಥರ ಇಲ್ಲಿ ಹಾಕ್ಕೊಂಡು ಈ ಥರ ತಗೊಂಡು ಮಷಿನ್ಗೆ ತಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಮಾಡಿ ನೋಡ್ರಿ. ಇದು ಮಷಿನ್ ಗಾಲಿನೂ ಸಮೀಪ ಆಗುತ್ತೆ ಫ್ರೆಂಡ್ಸ್. ಈ ಥರ ಹೊಂದ್ಸ್ಕೊಂಡಿದ್ರೆ ಇಲ್ಲಿಂದ ದಾರ ಈ ಕಡೆ ಬರುವಾಗ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ಈ ವೀಲ್ಗೆಲ್ಲ ಸುತ್ತಾಕೊಳ್ಳೋ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ್ ಹಾಕೋದು ಯೂಸ್ ಆಗುತ್ತೆ ಫ್ರೆಂಡ್ಸ್. ವಿಂಡೋದಿಂದ ಈ ಹೂಲ್ಗೆ ಡೈರೆಕ್ಟ್ ತಗೊಂಡಿದ್ದು ಫ್ರೆಂಡ್ಸ್ ನಾನು. ಆಮೇಲೆ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿ ಇಲ್ಲಿದೆ ಎಲ್ಲ ಮಾರ್ಕು, ಈ ಹೋಲಿಗೆ ಹಾಕ್ಕೊಂಡು ಡೈರೆಕ್ಟ್ ಸೂಜಿಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋನ ತರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.